ಆಕೆ 9 ತಿಂಗಳು ಹೊತ್ತು ಹೆತ್ತು ಮಗಳನ್ನ ಮುದ್ದಾಗಿ ಸಾಕಿ ಬೆಳೆಸಿದ್ಲು. ತನ್ನ ಕರುಳ ಬಳ್ಳಿ ಓದಿ ಉನ್ನತ ಸ್ಥಾನಕ್ಕೆ ಏರಬೇಕು ಅಂತ ನೂರಾರು ಕನಸುಗಳನ್ನ ಕಂಡಿದ್ಲು. ವಿಪರ್ಯಾಸ ಅಂದ್ರೆ ಬಾಯ್ ಫ್ರೆಂಡ್ಗಾಗಿ ಹೆತ್ತಮ್ಮನ ಕೊಲೆಗೆ ಮಗಳೇ ಕೈ ಜೋಡಿಸಿದ್ದಾಳೆ. ಈ ಕುರಿತ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ. ಈ ಫೋಟೋದಲ್ಲಿರೋ ಈಕೆ ಹೆಸರು ನೇತ್ರಾವತಿ. 35 ವರ್ಷದ ಈಕೆ ತನ್ನ ಮಗಳ ಜೊತೆ ಉತ್ತರಹಳ್ಳಿ ಸರ್ಕಲ್ನ ಮಾರಮ್ಮ ದೇವಸ್ಥಾನದ 6ನೇ ಕ್ರಾಸ್ನಲ್ಲಿ ವಾಸ ಇದ್ರು. ನೇತ್ರಾವತಿ ಫೈನಾನ್ಸ್ ಕಂಪನಿಯಲ್ಲಿ ಹೆಲ್ಪರ್ ಆಗಿ ಕೆಲಸ ಮಾಡ್ತಾ ತನ್ನ ಮುದ್ದಿನ ಮಗಳನ್ನ ಓದಿಸಿಕೊಂಡು ಜೀವನವನ್ನ ನಡೆಸ್ತಾ ಇದ್ರು. ಆದರೆ ಅಕ್ಟೋಬರ್ 25ರಂದು ನೇತ್ರಾವತಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ರು. ಪೊಲೀಸರು ಯುಡಿಆರ್ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದು, ಈ ವೇಳೆ ಇದು ಆತ್ಮಹತ್ಯೆಯಲ್ಲ, ಕೊಲೆ ಎಂಬುದು ಬೆಳಕಿಗೆ ಬಂದಿದೆ. ನೇತ್ರಾವತಿ ಕೊಲೆಗೆ ಮುದ್ದಿನ ಮಗಳೇ ಕಾರಣ. ಹೈಸ್ಕೂಲ್ ಮಗಳು ಹಾಗೂ ಆಕೆಯ 4 ಸ್ನೇಹಿತರು ಸೇರಿ ಕೊಲೆ ಮಾಡಿದ್ದಾರೆ ಅನ್ನೋ ವಿಚಾರ ಈಗ ಬೆಳಕಿಗೆ ಬಂದಿದೆ. ಅಪ್ರಾಪ್ತಿಯು ಅಪ್ರಾಪ್ತನೊಬ್ಬನನ್ನ ಇಷ್ಟಪಟ್ಟಿದ್ಲಂತೆ. ಅಕ್ಟೋಬರ್ 25ರಂದು ರಾತ್ರಿ 10:30ರಲ್ಲಿ ಪ್ರಿಯಕರ ಸೇರಿ 4 ಬಾಲಕರು ಬಾಲಕಿಯ ಮನೆಗೆ ಬಂದಿದ್ದಾರೆ. ಈ ವೇಳೆ ಮಲಗಿದ್ದ ನೇತ್ರಾವತಿ ಎಚ್ಚರಗೊಂಡು ಬುದ್ಧಿ ಹೇಳಿದ್ದಾರೆ. ಪೊಲೀಸರಿಗೆ ಫೋನ್ ಮಾಡ್ತೇನೆ ಅಂತ ಗದರಿದ್ದಾರೆ. ಇಷ್ಟಕ್ಕೆ ಸಿಟ್ಟಾಗಿದ್ದ ಅಪ್ರಾಪ್ತರು ನೇತ್ರಾವತಿ ಕುತ್ತಿಗೆಗೆ ಟವೆಲ್ ಬಿಗಿದು ಉಸಿರುಗಟ್ಟಿಸಿದ್ದಾರೆ. ಕುಸಿದು ಬೀಳ್ತಾ ಇದ್ದಂತೆ ರೂಮ್ಗೆ ಎಳೆದೊಯ್ದು ಸೀರೆಯಿಂದ ಫ್ಯಾನ್ಗೆ ನೇಣು ಬಿಗಿದಿದ್ದಾರೆ. ಯಾರೋ ಬಂದು ಕೊಡೋ ಅಂತ ಹೇಳ್ತಾವ್ರೆ, ಈ ತರ ಬನ್ನಿ ಏನಮ್ಮ ಯಾರೋ ಮ್ಯಾಗಡ ಮೇಲೆ ಸತ್ತೋಗ್ತಾವ್ರೆ ಅಂತ ನನಗೆ ಅದೇ ಗಾಬರಿ ಆಯ್ತು. ಸೀದಾ ಬಂದೆ, ನಾನು ಬರೋ ಅಷ್ಟೊತ್ತಲ್ಲಿ ಅವ್ರ ಪೊಲೀಸ್ ಅವ್ರ ಸಂಬಂಧಿಕರಲ್ಲ. ಈಗ ಆಕೆ ಎಲ್ಲಿ ಕೆಲಸ ಮಾಡ್ತಾ ಇದ್ದೆ ಸತ್ತೋದೊಳಗೆ ಸರ್? ಅದೇ ಇಲ್ಲೇನು ಎದುರುಗಳ ಬ್ಯಾಂಕ್ ಅಲ್ಲಿ ಮಗಳು ಏನು ಕೆಲ್ಸಕ್ಕೆ ಹೋಯ್ತಾ ಅಂತಾರೆ ಏನೋ ಗೊತ್ತಿಲ್ಲ, ಅದು ಐಡಿಯಾ ಇಲ್ಲ ಸರ್. ಮಗಳು ನೋಡಕ್ಕೆ ಯಾರು ಫ್ರೆಂಡ್ಸ್ ಬರೋದು ಸರ್? ಅದು ನನಗೆ ಏನು ಗೊತ್ತಿಲ್ಲ. ಯಾರೋ 2 ಹುಡುಗರು ಓಡಾಡ್ತಾ ಇದ್ರು. ಯಾರಪ್ಪ ಅವರು ಅಂತ ಕೇಳ್ದ. ಅಣ್ಣ ನಮ್ಮೇನು ಅಕ್ಕ ಮಕ್ಕಳು ಯಾರ ಸಂಬಂಧರು ಅಂತಂದ್ರು. ನಾವು ಅದಕ್ಕೆ ಸುಮ್ಮನೆ ಆಮೇಲೆ ಅವ್ರು ಖಾಲಿ ಮಾಡೋಕೆ ಹೇಳಿದ, ಖಾಲಿ ಮಾಡ್ಬಿಟ್ರಿ ಅಂತ ಹೇಳಿದ್ರೆ ಈ 10ನೇ ತಾರೀಕು ಕೂಡ ಖಾಲಿ ಮಾಡ್ತೀನಿ ಅಂತ ಹೇಳಿ. ಶನಿವಾರ ನೈಟ್ ಏನಾದ್ರು ಗಲಾಟೆ ಆಗಿರೋ ಅದೇನೋ ನಮ್ಗೆ ಗೊತ್ತಿಲ್ಲ ಸರ್. ಸೌಂಡ್ ಗಿೌಂಡ್ ಏನು ಇದಿಲ್ಲ ಸರ್. ನಾವು ಎಲ್ಲಿ ಸರ್ ಒಟ್ಟು ಆಡೇ ಇರ್ತೀವಿ ಅಷ್ಟೇ. ಮೇಲೆ ಹೇಗಿದ್ರು ಸರ್ ಅವ್ರ ಫ್ಯಾಮಿಲಿ ನಿಮ್ ಜೊತೆ ಎಲ್ಲ? ಚೆನ್ನಾಗಿದ್ರು ಸರ್. ಮಗಳು ಎಲ್ಲ ಚೆನ್ನಾಗಿ, ಮಗಳು ಹತ್ರ ನಾವೇನು ಮಾತಾಡ್ತಾರಲ್ಲ ಬಿಡಿ, ಚೆನ್ನಾಗಿದ್ರು ಪಾಪ. ಘಟನೆಯಲ್ಲಿ ನೇತ್ರಾವತಿ ನೇಣು ಬಿಗಿದ ಸ್ಥಿತಿಯಲ್ಲಿ ಸಾವನ್ನಪ್ಪಿದ್ದು, ಪೊಲೀಸರು ಆತ್ಮಹತ್ಯೆ ಅಂತ ಯುಡಿಆರ್ ಪ್ರಕರಣ ದಾಖಲಿಸಿಕೊಂಡಿದ್ರು. ಆದರೆ ನೇತ್ರಾವತಿ ಸಾವಾಗಿ 3 ದಿನಗಳಾದ್ರೂ ಮಗಳು ಮಾತ್ರ ಎಲ್ಲೂ ಕಂಡಿರಲಿಲ್ಲ. ಈ ಬಗ್ಗೆ ಅನುಮಾನಗೊಂಡ ನೇತ್ರಾವತಿ ಅಕ್ಕ ಅನಿತಾ ಮಗಳ ಕಾಣೆ ಬಗ್ಗೆ ದೂರನ್ನ ಕೊಟ್ಟಿದ್ರು. ನಿನ್ನೆ ಮಧ್ಯಾಹ್ನ 10:30ಕ್ಕೆ ದಿಢೀರ್ ಪ್ರತ್ಯಕ್ಷಳಾದ ನೇತ್ರಾವತಿ ಮಗಳು ದೊಡ್ಡಮ್ಮನಿಗೆ ಎಲ್ಲವನ್ನ ಬಾಯ್ಬಿಟ್ಟಿದ್ದಾಳೆ. ತನ್ನ ಸ್ನೇಹಿತರು ಮನೆಗೆ ಬಂದಿದ್ದು, ಆಮೇಲೆ ಕೊಲೆ ಮಾಡಿದ ವಿಚಾರವನ್ನ ಹೇಳಿದ್ಮೇಲೆ ಅನಿತಾ ಸುಬ್ರಹ್ಮಣ್ಯಪುರ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಸುಬ್ರಹ್ಮಣ್ಯಪುರ ಪೊಲೀಸರು ತನಿಖೆ ನಡೆಸಿ ಮೃತಳ ಮಗಳು ಸೇರಿ 5 ಅಪ್ರಾಪ್ತರನ್ನ ವಶಕ್ಕೆ ಪಡೆದಿದ್ದಾರೆ. ಫೈನಾನ್ಸ್ ಕಂಪನಿಯಲ್ಲಿ ಹೆಲ್ಪರ್ ಆಗಿದ್ದ ನೇತ್ರಾವತಿ ಬರೋ ಸಣ್ಣ ಸಂಬಳದಲ್ಲೇ ಮಗಳ ಜೊತೆ ಸಂಸಾರವನ್ನ ನಡೆಸ್ತಾ ಇದ್ಲು. ಆದ್ರೆ ಮಗಳ ಒಂದು ದುಡುಕಿನ ನಿರ್ಧಾರ ಹೆತ್ತಮ್ಮನ ಸಾವಿಗೆ ಕಾರಣವಾಗಿದೆ. ಸದ್ಯ ಸುಬ್ರಹ್ಮಣ್ಯಪುರ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ವಿಶ್ವನಾಥ್ ಎನ್ ಹರಿಹರ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.